ಯಪ್ಪ ಯಾಕಪ್ಪ ಒಂದ್ ಬೆಳಿಗ್ಗೆಯಿಂದ ನಮ್ಮ ಮಾತಾ ಇಲ್ಲ. ನಿನ್ನೆ ಎಷ್ಟು ಮಾತಾಡಕ್ ಕುಂತಿದ್ದಿ? ಲೋಗನು ಇವತ್ತು ನಿಮ್ಮ ಅಪ್ಪನ ಬಾಯಿ ಬಂದ್ ನಿಮ್ಮ ಅವನ್ ಬಾಯಿ ಚಾಲು. ಯವ್ವ ನೀನು ಹಂಗ ಮಾತಾಡ್ತಿಲ್ಬೇ, ಸುಮ್ನೆ ಇರಬೇ. ಗಣು ಬಲ ನಾಷ್ಟ ಮಾಡ್ಬಾ, ನಿಂಗೆ ಇಷ್ಟ ಅಂತ ಪೂರಿ ಚಟ್ನಿ ಮಾಡೀನಿ ಬಾ. ಲೇ ಮಂಜವ್ವ, ಇದು ಅನ್ಯಾಯ ನೋಡು. ನಿನ್ನೆ ಭೀಮನ ಅಮಾವಾಸ್ಯೆ ಅಂತ ಮೌನ ವ್ರತ ಮಾಡುದನು, ಕಾಲ್ ತೊಳೆಯುವುದನು, ಕುಂಕುಮ ಹೂ ಹಾಕುದನು, ಅಬ್ಬಬ್ಬಬ್ಬ ಗಂಡಗ್ ಮರ್ಯಾದೆ ಮಾಡಿದ್ದೇನೋ ನೋಡಬಾರ್ದು. ಇವತ್ತು ಬೆಳಿಗ್ಗೆಯಿಂದ ಒಂದು ಕಪ್ ಚಾನು ಸಿಕ್ಕಿಲ್ಲಲೇ ನನಗ. ಅದೇನೋ ಒಂದ್ ಮನೆಗೆ ಹೋಗ್ರಿ ನೀವು ನಿಮ್ಮವ್ವ ಇಬ್ರು ಸೇರಿ. ಅಲ್ಲಲ್ಲ ನಿನ್ನೆ ನಾನು ಸನ್ನಿ ಮಾಡಕ್ ಕುಂತರಿ ಅಂತ ಇಬ್ರಿಗೂ ಅರ್ಥ ಆಗ್ವಲ್ದು. ಹಣೆ ಬಾರ ಆಕಿನ ಮನಿಗ್ ಕರ್ಕೊಂಡ್ ಬಂದು ಕುರ್ಚಿ ಮೇಲೆ ಕುಂದ್ರಿಸಿ ಹಂಗ ಸಾವ್ಗಿ ಪಾಯಸ ತಿನ್ಸುದನು ಅಬ್ಬಬ್ಬಬ್ಬ ನೋಡಬಾರ್ದು. ಲೇ ಮನಿಗ ಮಂದಿ ಬಂದಾಗ ಹಂಗ ಮಾಡ್ತಾರೇನ್ಲೇ ಮಂಜವ್ವ? ಅತಿಥಿ ದೇವೋ ಭವ. ಯಮ್ಮ ಅತಿಥಿ ದೇವೋ ಭವ ಅಲ್ಲ, ದೇವೋ ಭವ. ಏ ಸುಮ್ಕಿರ್ಲಾ, ಅತ್ತಿಯರ ನಿಮಗ್ ಗೊತ್ತಿಲ್ರಿ. ಆಕಿ ಟಮಾಟಿ ಕಳ್ಳಿ ಅಂತ ನನ್ನ ಮೇಲೆ ಅಪವಾದ ಹಾಕೇಳ್ರಿ. ಆಕೀಗ ನನಗ ಸುತಾರಾಮ್ ಆಗಂಗಿಲ್ಲ. ನಿಮಗರ ಗೊತ್ತಿಲ್ಲ, ಓಲಿ ಬಿಡ್ರಿ ಪಾಪ ನೀವು. ಆದ್ರ ಅತ್ತಿ ನಿನ್ ಮಗ್ ಗೊತ್ತಾಗಂಗಿಲ್ಲನ ಆಕೀಗ ನಂಗ ಆಗಂಗಿಲ್ಲ ಅಂತ. ಬರ್ರಿ ಒಳಗ ಅಂತ ಒಳಗ್ ಕರ್ಕೊಂಡ್ ಬಂದು ಕುಂದ್ರಿಸಿ ಪ್ಯಾನ್ ಹಚ್ಚಿ ಕುಂದ್ರಸ್ಯಾರ. ಮತ್ತ ಹೊಟ್ಟೆಲ್ಲ ಉರಿಂಗಿಲ್ಲನು. ನಾ ಬರೀ ಒಂದೇ ದಿನ ಬಾಯಿ ಮುಚ್ಕೊಂಡಿದ್ದಕ್ಕ ಎಷ್ಟೆಲ್ಲ ಆಟ ಆಡ್ಬಿಟ್ರು ನಿನ್ನೆ. ಅದಕ್ಕ ಇವತ್ತೊಂದು ದಿನ ಉಪವಾಸ ಕುಂತ್ರ ಗೊತ್ತಾಕೇತಿ. ಅಲ್ಲ ನಿನ್ನೆ ನಾ ಹೇಳ್ಬೇಕಿಲ್ಲ, ಬ್ಯಾಡ ಅವ್ರಿಗೆ ಏನೋ ತಿನ್ನಕ್ ಕೊಡ್ಬೇಡ್ರಿ, ಹೊರಗ್ ಹಾಕ್ರಿ ಅಂತ. ಸನ್ನಿ ಮಾಡಿದ್ ಗೊತ್ತಾಗಂಗಿಲ್ಲನು. ತಗೋ ಇನ್ನೊಮ್ಮೆ ಮಾಡಂಗಿಲ್ಲ, ಹೋಗಿ ಈಗ ನಾಷ್ಟ ಹಾಕೊಂಡ್ ಬಾ. ಹಲ್ಕಟ ಬಾಡೆ ನೀನು ಅಂತವನಾದಿ ತಗೋ. ಹೆಂಡತಿಗೆ ಏನ್ ಇಷ್ಟ ಏನಿಲ್ಲ ಎಲ್ಲ ತಿಳ್ಕೊಬೇಕಪ್ಪ ನೀನು. ಅದಂತೀನಿ ಒಲಿ ಬಿಡವ, ಅವ ನಿನ್ನಷ್ಟು ಜಾಣಿಲ್ಲವ. ಮಂದಿಗೆ ಹಿಡಿಯೋದು ಅವಂದ್ ಏನ್ ಹಚ್ಚಿ ಆದ್ರೂ ಏನ ಹೇಳ ಮಂಜವ, ಆ ರೇಣವನ್ ಮಕ ನಿನ್ನಷ್ಟು ಕಳೆ ಇಲ್ಲ. ಮತ್ತ ಅಕ್ಕಿ ಮಕ್ಕ ಲಕ್ಷ್ಮಿ ಇದ್ದಂಗ ಐತಿ ಏನ್ರಿ? ಅಕ್ಕಿ ಮಕ್ಕದಾಗ ಲಕ್ಷ್ಮಿ ಕಳೆ ಇರ್ಬೋದು, ಆದ್ರ ನೀನು ಮಹಾಲಕ್ಷ್ಮಿ. ಹೌದೌದು ಕರೀನು ಹೂನ. ನಾ ಯಾಕೆ ಸುಳ್ಳು ಹೇಳ್ಬೇಕು ನೋಡು, ನಕ್ರಂಗ ಮಹಾಲಕ್ಷ್ಮಿ ನಕ್ಕಂಗ ಆಕೇತವ. ನನ್ನ ಮನಿ ಮಹಾಲಕ್ಷ್ಮಿ ಅವ ನೀನು. ಹೋಗುವ ಎಲ್ಲರಿಗೂ ನಾಷ್ಟಕ್ ಹಾಕೊಂಡ್ ಬಂದ್ಬಿಡು. ಆತ್ರಿ ಅತ್ತಿಯರ ಅದು ಲೆಕ್ಕದಂಗ ನಮ್ಮ ಅವ್ವಗೂ ಮಂಜವ್ವಗೂ ಜಗಳ ಆಗ್ಬೇಕಿತ್ತು. ಈ ನಮ್ಮ ಅವ್ವ ಆ ಮಂಜವ್ವನ್ನ ನೈಸ್ ಮಾಡಿ ಒಳಗ್ ಕಳಿಸ್ಬಿಟ್ಲಲ್ಲ. ನಾನು ಇಂಥ ಬುದ್ಧಿ ಕಲಿಬೇಕು. ಲೋ ಗಣು ಆ ಚಸ್ಮಾ ತಗಿಲ, ಅದನ್ನ ಯಾಕೆ ಹಾಕೊಂಡಿ ಕೂಡ್ರಂಗ? ಬೇ ಅಮ್ಮ, ಇದೆಲ್ಲ ಕೂಲಿಂಗ್ ಗ್ಲಾಸ್ ಬೇ, ಕಣ್ಣು ಉರಿಂಗಿಲ್ಲ. ನಿಂಗ್ ಗೊತ್ತಾಗಂಗಿಲ್ಲ, ನೀ ಸುಮ್ನಿರು. ಇವೆಲ್ಲ ಪ್ಯಾಸನ. ಏನು ಪ್ಯಾಸನ ಏನ? ಹಣೆ ಬಾರ, ಆ ಗಡ್ಡ ತಗದಿ, ಆ ಮೀಶಿ ತಗದಿ, ಆ ಕೂದಲು ತೆಗೆದು ಬಿಡು. ಯಮ್ಮ ಇದೆಲ್ಲ ಪ್ಯಾಸನ್ ಬಿಡ್ಬೇ. ಏನ್ ಪ್ಯಾಸನ ಏನ? ಯಾರು ಬಂದ್ರು? ಅತ್ತಿ ಏ ಬಾರ ಅತ್ತಿ, ಕೊಡಿಲಿ ಚೀಲ ಕೊಡು, ಹಿಡಿತೀನಿ. ಓನಪ್ಪ ಇಡಿ. ಒಂದ್ ಬೆಳಿಗ್ಗೆ ಫೋನ್ ಹಚ್ಚಕೊಂತಾನಿ, ಒಬ್ರು ಫೋನ್ ಎತ್ತವಲ್ರು. ಅಯ್ಯೋ ನನ್ನ ಮಗಳ ಬಂದ್ಯಾವ? ಬಾರವಾ ಬಾ, ನೀ ಇಲ್ದಂಗ ಈ ಮನಿ ಕಲಿನಾ ಇಲ್ಲ ನೋಡು. ಯವ ಹೆಂಗದಿ ಬೇ, ಸೊರಗೋಗಿಯಲ್ಲ ಬೇ. ಏ ನನ್ನ ಮಗಳ ನಂದು ಬಿಡು, ನೀ ಯಾಕ ಇಷ್ಟು ಸೊರಗಿ? ಯವ ನಮ್ಮತ್ತಿ ಕುಂದ್ರ ಕೊಡಂಗಿಲ್ಲ, ನಿಂದ್ರ ಕೊಡಂಗಿಲ್ಲ, ಬರೀ ಕೆಲಸ ಮಾಡಿಸ್ಕೊಂತಾಳ. ನಿನ್ನಂಗೆ ಇಲ್ಲ ಬಿಡ್ಬೇ ನಮ್ಮತ್ತಿ. ಅಯ್ಯೋ ನಿಂತ ಮಾತಾಡ್ತೀಯಲ್ಲವಾ, ಅಲ್ಲಿಂದ ಬಂದಿ ಕುಂದ್ರ ಬಾ. ಏನ ಹೆಂಗದಿ ಅಣ್ಣ? ಯೋ ಹೆಂಗ ಬಂದದಿ ನೋಡ್ವಾ. ನೀ ಹೆಂಗದಿ? ಆರಾಮದಿಯಲ್ಲ? ಆರಾಮದೀನಿ. ಯಾಕವ ಹಂಗಂತಿ? ಖುಷಿಯಾಗಿ ಹೇಳು. ಏನ್ ಖುಷಿನಾ ಏನ ಬಿಡಬೇ. ನೀನರ ನಮ್ಮ ಮನಿಗ್ ಬರಂಗಿಲ್ಲ, ಮೊಮ್ಮಕ್ಕಳು ನಾನು ಎನ್ಸಂಗಿಲ್ಲ, ಹಬ್ಬಕ್ಕೂ ಕರೆಯಂಗಿಲ್ಲ. ನಾನ ಬಂದೆ ನೋಡು. ಅಯ್ಯ ನಿಂದ ಮನೆ ಐತಿ ಕರಿಬೇಕನು? ಮಾತಿಗಷ್ಟ ನಿಂದ ಮನಿ. ನಿಮ್ ಮೊಮ್ಮಗಳನ್ನ ನನ್ ಮಗ್ ಕೊಡು, ಆವಾಗ ಈ ಮನಿ ಮಗಳು ಅಂತ ಒಪ್ಕಂತೀನಿ. ಏ ನನ್ನ ಮಗಳನ್ನ ನಿನ್ನ ಮನಿಗ ಕೊಡುದು ಮತ್ತೆ ಯಾರಿಗೆ ಕೊಡುನು? ನೀ ಅದ್ರ ಬಗ್ಗೆ ಚಿಂತಿ ಬಿಡವಾ ಚೈತ್ರ. ಆದ್ರೂ ಕಲ್ಲು ನೀನ್ ಎಂತಿಗೊಂದ್ ಮಾತ್ ಕೇಳ. ಇವ ನೀ ಸೊಸಿಗೆ ಎಷ್ಟು ಹೆದರ್ತಿವಿ. ಸೊಸಿನಾ ಏನು ಹದ್ದು ಬಸ್ನಾಗ ಹಿಡಿಬೇಕು, ನೀ ಹೇಳ್ದಂಗ್ ಕೇಳ್ಬೇಕು ನಿನ್ನ ಸೊಸಿ. ನೀ ಏನು ಬೇ ಅಕ್ಕಿ ಮಾತ್ ಕೇಳ್ತಿ? ಬಂದ್ಲಕ್ಕಿದ್ದಿ ಹಚ್ಚಾಕ. ಎಷ್ಟು ತಣ್ಣಗಿತ್ತ ನನ್ನ ಮನಿ, ಬಂದ್ಬಿಟ್ಲಿ ನೋಡು. ಆದ್ರೂ ಈ ಮನಿ ಗೊತ್ತಾತನು? ಅಯ್ಯೋ ಏನ್ ದೊಡ್ಡ ಮಹಾ ಊರು ಬನ್ಯಾ. ಇಂಥ ಮನಿ ಎಲ್ಲ ಐತ್ರಿ ನಮ್ಮ ಮಂಜವ್ವ ಅನ್ನಿ. ಮಂಜವ್ವಕ್ಕರ್ ಮನಿ ಏನ್ರಿ ಹೊಸ್ತಾಗ ಬಂದ್ರಲ್ಲ ಅಂತ ಮನಿ ಮಠ ಬಿಟ್ಟು ಹೋದ್ರು. ಹೌದನು, ನಮ್ಮ ಮಂಜವ್ವ ಎಲ್ಲಾರನು ಹಚ್ಕೊಂತಾಳ ನೋಡು. ಮನಿ ಕೆಲ್ಸ ಇಲ್ಲ ನೀ ಮಾಡು, ಆಕೆ ಅಡ್ಡ ಆಡ್ಕೊಂಡು ಹೋಗ್ತಾಳ ಅತಿಗೆಮ್ಮ. ಮತ್ತ ಊರ್ ಮಂದಿನೂ ಹಚ್ಕೊಂತಾಳ, ಪಕ್ಕದ ಊರ್ ಮಂದಿನೂ ಹಚ್ಕೊಂತಾಳ. ನೀ ಕೆಲ್ಸ ಮಾಡ್ಬೇಡ ಬೇ ಯವ್ವ. ನೀ ಆರಾಮ್ಸೆ ಕುಂತಲೇ ಎಲ್ಲಾ ಕೆಲ್ಸನೂ ಮಾಡಿಸ್ಕೋಬೇಕು ಸೊಸಿ ಕೈಯಿಂದ. ಏನೀಗ ಸೊಸ್ತ್ಯಾರನ್ನ ಚಂದಾಗಿ ನಡೆಸ್ಕೊಳಕ್ ಬರಂಗಿಲ್ಲ ಬಿಡ್ಬೇ. ನಮ್ಮತ್ತಿ ನೋಡು, ಅಯ್ಯ ಕುಂತಲೇ ಚಾ ನಾಷ್ಟ, BP ಗುಳಿಗಿ, ಸುಗರ್ ಗುಳಿಗಿ, ನೀರು, ಎಲಿ ಅಡಕಿ ಮತ್ತ ಚಾ ಎಲ್ಲ ಕುಂತಲೇ ಮಾಡಿಸ್ಕೊಂತಾಳ. ನೀ ಅದಿ ಆಕೆಗ ಕುಂತಲೇ ಚಾ ತಂದು ಕೊಡ್ತಿ. ಹೋಗಬೇ, ಹಿಂಗೆಲ್ಲ ಮಾಡಬಾರ್ದು. ಹೌದ್ ನೋಡುವ ಮಗಳ, ಇವತ್ತಿಂದ ನಮ್ಮ ಮಂಜವ್ವನ ಹಂಗ ಮಾಡ್ತೀನಿ, ಕುಂತಲಿ ಕೇಳ್ತೀನಿ. ಹಂಗ ಬಾ ದಾರಿಗ. ಯತಿ ನಮ್ಮಮ್ಮ ನಮ್ಮವ್ವ ಖುಷಿಯಾಗಿದ್ರು, ಇನ್ನು ಮೇಲೆ ಜಗಳ ಮಾಡ್ಬೇಕನು? ನೋಡ್ದೆ ಹೆಂಗಂತಾನ ಎಲ್ಲ ನಿಮ್ಮ ಅತ್ತಿಗೆ ಮಕ್ಕೊಟ್ಟು ಕುಮ್ಮಕ್ಕ. ಲೋಗಣು ಸುಮ್ನೆ ಇರ್ಬೇಕು. ಅದೇನಂತಾರಲ್ಲ ಹಂಗಾತ ನನ್ನ ಬಾಳೆ. ಯವ ನಂಗ್ ಪೂರಿ ನಾಷ್ಟಕ್ ಹಾಕೊಡ್ಬೇ, ನಾ ಹೋಗ್ಬೇಕು ಹೊರಗ. ಹಾಕಿಟ್ಟಿನಪ್ಪ, ತಗೋ ಹೋಗ್ತೀನಿ ಹೋಗ. ಬಾ ವೈನಿ ಆರಾಮದಿರಿ? ಇಷ್ಟೊತ್ತ ಆರಾಮಿದ್ನವ ಅಂದ್ರ ನಾ ಬಂದಿಂದೇ ನಿಮಗ ಆರಾಮ ಅನಸ್ವಲ್ತ. ನಾ ಹಂಗ ಹೇಳಿಲ್ಲ ಚೈತ್ರ, ಹೋಲಿ ಬಿಡ್ರಿ. ನಾ ಯಾಕರ ಬಂದಿನಿ ಅನ್ನ ಕುಂತೀರಿ ನೀವು. ಆಕೆ ಯಾಕೆ ಹಂಗಂತಾಳ? ನೀ ಸುಮ್ನಿರ್ವ, ಇದು ನಿಂದಿದು ಮನಿ. ನೀ ಯಾವಾಗರ ಬಾ ಯಾವಾಗರ ಹೋಗು, ಎಷ್ಟು ದಿನಾರ ಇರು. ಹೌದಿಲ್ಲಲೇ ಮಂಜವ್ವ? ಇರಬಹುದು. ಕುಂದರಿ, ಚಾ ಮಾಡ್ಕೊಂಡ್ ಬರ್ತಾನಿ. ಏನ್ರಿ ನಾಷ್ಟಕ್ ಹಾಕಿಟ್ಟಾನಿ, ಬರ್ರಿ ಒಳಗ. ನೋಡಿದೀನ್ ಬೇಯವ್ವ ನೀನ್ ಸೊಸಿ. ಅಲ್ಲ ಗಂಡ ಇದ್ದಲ್ಲೇ ನಾಷ್ಟಕ್ ತಗೊಂಬಂದು ಕೊಡ್ಬೇಕ, ಏನ ನಾಷ್ಟಕ್ ಹಾಕೇನಿ ಬರ್ರಿ ತಿನ್ನಾಕ ಅಂತ ನೋಡ್ಬೇ. ಎಲ್ಲ ನೀ ಕೊಟ್ಟು ಸಲಿಗಿ ಬಿಡ್ಬೇ ಯವ್ವ. ಹೌದೌದು, ನೀನು ಸೊಸಿನ ಬಿಗಿತ್ನಾಗ ಇಟ್ಕೊಂಡೇ ಇಲ್ಲ. ಇನ್ಮೇಲೆ ನಾ ಬಂದೇನಲ್ಲ ಅದಕ್ಕೆ ಮಗ ಬುದ್ಧಿ ಕಲ್ಸುಂಬೆ. ಹೌದು ಚೈತ್ರ, ನೀ ಬಂದಿಂದೆ ನಂಗೂ ಒಂದು ಹುರುಪ್ ಬಂತ್ ನೋಡು ಮೈಯಾಗ. ಯವ್ವ ನೋಡ್ಬೇ, ನನ್ನ ಗಂಡ ಒತ್ತಿಗಿಟ್ಬಿಟ್ಟನ ನಾನು ಬಂಗಾರದ ಬಳಿ. ಏನೋ ಒಂದ್ ಜೋಡಿ ಕೊಡಿಸ್ಬೇ.
ಏನ ಬಂಗಾರದ ಬಳಿ ಒತ್ತಿಗಿಟ್ಟು ಬಿಟ್ನಾ? ಅಯ್ಯಮ್ಮ ಬುಸಿನಿ, ನೀ ಯಾಕೆ ಕೊಟ್ಟಿಲೆ? ಯವ್ವ ಕೊಡ್ಲಿಲ್ಲ ಅಂದ್ರೆ ಹೊಡಿತಾನ, ಹಂಗ ಕೊಟ್ಟಿದ್ದು ಸುದ್ದ ಆತ್ ಬಿಡು ಬಾಳೆ. ಯವ್ವ ಈ ಸಲ ಪಂಚಮಿ ಹಬ್ಬಕ್ಕ ವಾಪಸ್ ಹೋಗ್ತೀನಲ್ಲ, ಅವಾಗ ಒಂದ್ ಜೊತೆ ಪಾಟ್ಲಿ ಬಿಲ್ವಾರ ಮಾಡಿಸ್ಕೊಡ್ಬೇ, ಹಾಕಂತ ನೀ ಕೈಯಾಗ ನೋಡಿಲಿ ಬರೇ ಕೈ. ಯವ್ವ ನಿಮ್ ಮಂಜವ್ವ ಬಿಡ್ತಾಳೇನ್ ನನಗ? ಏನ್ ತುಸ ತುಟ್ಟೈತನು ಬಂಗಾರ? ಬ್ಯಾಡವಾ ಮಗಳ, ಬೇಕಂದ್ರ ಮುಂದೆ ಏನಾರ ಕೊಡಿಸ್ತೀನಂತ ಬಂಗಾರದ್ದು. ಬಳಿ ಗಿಳಿ ಆಗಂಗಿಲ್ಲವಾ, ಈಗಿನ ಕಾಲಕ್ಕೆ ಆಗಂಗಿಲ್ಲ. ನೋಡು ಎಲ್ಲ ಸಸಿ ಕೇಳಿ ಮಾಡ್ತಿ. ಮಗಳಂದ್ರ ಕಿಮ್ಮತ್ತಿಲ್ಲ. ಆತಾತ ವಿಚಾರ ಮಾಡ್ತೀನಿ ತಗೋ. ಯವ್ವ ನೀ ಕಿವೇನು ಹಾಕೊಂಡಿಲ್ಲ, ಚಂದದವ್ ನೋಡ್ಬೇ. ನಮ್ ಕಿವ್ಯಾನು ನೋಡ್ಬೇ, ಎಷ್ಟು ಸಣ್ಣವದವು ಅವು. ನಂಗೆ ಕೊಡ ಆತವಾ, ಮುಂದೆ ಕೊಡ್ತೀನಿ ತಗೋ. ಈಗ ನಂಗೂ ಕಿವ್ಯಾಗ ಬೇಕಿಲ್ಲ. ಬ್ಯಾರೆ ಅದಾವಲ್ಲ ಅವು ಹಾಕೋ, ಇವು ಕೊಡು. ತಗೋರವ. ಯವ್ವ ಅದು ಏನಾರಾಗ್ಲಿ ಏನಾರ ಓಲಿ, ನನ್ನ ಮಗಳನ್ನ ಒಂದು ನಿನ್ ಮೊಮ್ಮಗ ತಗೋ, ಇಲ್ಲಂದ್ರ ನಿನ್ನ ಮಗಳನ್ನ ನನ್ನ ಮಗ್ಗ ಕೊಡು. ಯವ್ವ ಒಟ್ಟಾಗ ಈ ಮನೆಯಿಂದ ನಾ ದೂರ ಆಗ್ಬಾರ್ದು ನೋಡ್ಬೇ. ಯವ್ವ ಹಂಗತೆ ನೋಡ್ಕೋಬೇ. ಆತವ ಈಗ ನೀ ಬಂದಿಯಲ್ಲ, ಕುಂತ ಮಾತಾಡು ತಗೋ. ಹೆಂಗೋ ಶ್ರಾವಣ ಐತಿ, ಮದ್ವಿ ಮಾಡಿ ಮುಗಿಸ್ಬಿಡುನು. ಯವ್ವ ಖುಷಿ ಆತ್ ನೋಡ್ಬೇ, ಈಗ ಖುಷಿ ಆತ. ಆದ್ರೂ ನೀನು ನಿನ್ ಸೊಸಿನ ಬಾಳ ಲೂಜ್ ಕೊಟ್ಟಿ ಬಿಡ್ಬೇ. ನಾ ಹೇಳಿನಲ್ಲ ಹಂಗ ಮಾಡ. ನೀನು ಕುಂದ್ರಾಕ್ ಕೊಡ್ಬೇಡ, ನಿಂದ್ರಾಕ್ ಕೊಡ್ಬೇಡ. ಚಲೋತ್ನಾಗಿ ಬಗ್ಬಡಿ. ಹಂಗ ಮಾಡ್ಬೇಕು. ಯವ್ವ ನಾನು ನಿಂಗ್ ಬರ್ತಾ ಚೀಲ್ದಾಗ ಸ್ವಲ್ಪ ಬೆಣ್ಣಿ ತೆಗ್ದಿನಿ, ಬೆಣ್ಣಿ ತಗೊಂಬಂದನಿ. ಬಿಸಿ ರೊಟ್ಟಿ ಮಾಡ ನಿನ್ ಸೊಸಿಗ. ಬೆಣ್ಣಿ ರೊಟ್ಟಿ ಹಚ್ಕಂತಿದ್ದ ಬೇ, ಮಸ್ತ್ ರುಚಿ ಹಾಕೈತಿ. ಆತ ನೀನು ಬೆಣ್ಣಿ ತಕ್ಕಂಬ, ಅಕೀಗ ರೊಟ್ಟಿ ಮಾಡಂತ ಹೇಳ್ತಾನೆ. ಒಟ್ನಾಗ ನಮ್ಮ ಮತ್ತಿಗೆ ಮಂಜವ್ವ ಖುಷಿ ಇದ್ರ ನನ್ ಕೈ ತಡ್ಕೊಳಕ್ಕಾಗಂಗಿಲ್ಲ. ಮೇಘ ಒಂದ್ 5,000 ರೂಪಾಯಿ ಕೊಡು. ವೀರು 5,000 ರೂಪಾಯಿ ಎದಕ್ಕ? ಯಾಕಂದ್ರ ಅಲ್ಲ ನಾ ದುಡ್ದಿದ್ದು ನಾ ಕೇಳ್ಬಾರ್ದನು? ಅರ್ಜೆಂಟ್ ಐತಿ, ಸ್ವಲ್ಪ ಲಗುನ ಕೊಡು. ಅಲ್ಲ ವೀರು ಎದಕ್ಕಂತ ಹೇಳ. ಎಲ್ಲ ನಿಂಗೆ ಹೇಳ್ಬೇಕೇನ್ ಮೇಘ? ಅರ್ಜೆಂಟ್ ಐತಿ ಅಂತ ಹೇಳಿಲ್ಲ. ಈ ಕೈಲೇ ಕೊಡ್ತಿ, ಈ ಕೈಲೇ ಇಸ್ಕೊಂತಿ. ಹಿಂಗಾದ್ರ ಕಾರು ತಗೊಂಡಂಗ ಬಂಗ್ಲೇನು ತಗೊಂಡಂಗ ತಗೋ. ಮೇಘ ಇತ್ತಿತ್ತಾಗ ನೀ ಭಾರಿ ಕೆಟ್ಟದಾಗಿ ಮಾತಾಡಕ್ ಕುಂತಿ. ಸ್ವಲ್ಪ ಮಾತ್ನಾಗ ಮೃದು ಇರ್ಲಿ, ಕೇಳಾಕ ಒಂಥರ ಅನಸ್ತತಿ. ಅನಸ್ತತಿ. ಯಾರ ಬಂದ್ರ ನೋಡು. ಯಾರಪ್ಪ? ಓ ಪ್ರಸಾದ್, ಬಾ ಒಳಗ. ಇದಪ್ಪ ನಮ್ಮ ಮನಿ, ಬಾ. ವೀರೇಶ ನೀನ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡೋದಿತ್ತು. ಮೇಘ ಸ್ವಲ್ಪ ಚಾ ಮಾಡ್ಕೊಂಬಾ. ಆಹಾ ಅಲ್ಲ ಮೊನ್ನೆ ಜೈಲ್ನಾಗ ಒಂಥರ ಕಾಣಿಸಿದ್ಲು, ಈಗ ಎಷ್ಟು ಚಂದಾಗ್ಯಾಳ. ಭಾರಿ ಚಂದದ. ಪುಣ್ಯ ಮಾಡ್ಯಾನ ವೀರೇಶ. ಅದು ಪ್ರಸಾದ, ಹಾ ಈಕಿ ನನ್ನ ಮಿಸ್ಸಸ್, ನಿಂಗೆ ಗೊತ್ತಲ್ಲ? ಹಾ ನೋಡಿನಿ. ಆರಾಮದಿರಿ? ಹಾ ಆರಾಮದೀನ್ರಿ. ಭಾರಿ ಚಂದದ. ಏನಂದಿ? ಏನಿಲ್ಲಪ್ಪ, ಕುಂದ್ರು, ಚಾ ತರ್ಲಿ, ಮಾತಾಡೋಣ ಕುಂದ್ರು. ಅದು ನಿನ್ನೆ ಸಾಯಂಕಾಲ 6 ಗಂಟೆಗೆ ನೀನೇನ ಮಾಲ್ ಡೆಲಿವರಿ ಮಾಡ್ದಲ್ಲ, ಅದ್ರೊಳಗೆ ಒಂದು ಪಾಕಿಟ್ ಕಮ್ಮಿ ಬಂದತಿ ಅಂತ ಅವ್ರು ಹೇಳಕ್ ಕುಂತಾರ. ಏನಾರ ತಗೊಂಡೇನು? ಪ್ರಸಾದ ಏನ್ ಮಾತಾಡಕ್ ಕುಂತೀನಿ ನೀನು? ಅಲ್ಲ ನಾ ಈ ಕೆಲಸ ಮಾಡಕ್ ಕುಂತಾಗ್ಲೇ ಬರೋಬ್ಬರಿ 6 ತಿಂಗಳು ಆಗಕ್ ಬಂತು. ಅದ್ರೊಳಗೆ ಏನ್ ನೀವು ರೊಕ್ಕ ಕೊಡ್ತಿರಲ್ಲ ಅಷ್ಟನ್ನ ತಗೊಂಡಿದ್ದು. ಕರೇನಪ್ಪ, ನನಗೆ ಯಾವ ಪಾಕಿಟ್ ಗೊತ್ತಿಲ್ಲ, ನಾನು ಅದ್ರೊಳಗೆ ಏನೈತಿ ಅಂತ ತೆಗೆದು ನೋಡಂಗಿಲ್ಲ. ಇಂತ ಕಳ್ಳಪವಾದ ಹಾಕಿದ್ರೆ ಹೆಂಗ? ಇಲ್ಲೋ ಅಲ್ಲ ನಮ್ ಸರ್ ಬಹಳ ಸಿಟ್ಟಾಗ್ತಾರ, ನಂಗ್ ಬೈದಾಡಕ್ ಕುಂತಾರಲ್ಲಿ. ಅದಕ್ಕ ಏನಾರ ತಗೊಂಡಿದ್ರ ಕೊಟ್ಬಿಡು. ಇಲ್ಲೋ ಮಾರಾಯ, ನಾ ತಗೊಂಡ್ ಏನ್ ಮಾಡ್ಲಿ? ನಾನ್ ನೋಡೇ ಇಲ್ಲ. ಏನ ನೋಡಪ್ಪ, ಕೆಲ್ಸ ಮಾಡಂಗಿತ್ತು ಅಂದ್ರ ಅದ್ರ ರೊಕ್ಕ ನೀ ಕಟ್ಬೇಕಾಕೈತಿ. ಏನ ರೊಕ್ಕ ಕಟ್ಬೇಕಾ? ಹೌದ್ರಿ ಮೇಘ, ಈಗ ಇವ ಡೆಲಿವರಿ ಮಾಡ್ಯಾನ ಖರೆ ಮಾಲ್ಗಳನ್ನ, ಆದ್ರ ಅದ್ರ ಒಂದು ಪ್ಯಾಕೆಟ್ ಕಮ್ಮಿ ಬಂದತಿ. ಅದು 50,000 ರೂಪಾಯಿದು. ಈಗ ಅದನ್ನ ವೀರೇಶನ ಕಟ್ಬೇಕು, ಯಾಕಂದ್ರೆ ಇವನ್ ಕೈಲಿ ನಾವು ಅಗ್ರಿಮೆಂಟ್ ಒಳಗೆ ಸೈನ್ ಮಾಡಿಸ್ಕೊಂಡಿವಿ. ಕಟ್ಲಿಲ್ಲ ಅಂದ್ರ ಕೆಲ್ಸ ಹೋಗ್ತೈತಿ. ಹೌದಾ? ಇಲ್ಲೋ ಮರಯ್ಯ ಪ್ರಸಾದ, ನಾ ತಗೊಂಡ್ ಏನ್ ಮಾಡ್ಲಿ? ನಂಗೂ ಇದಕ್ಕೂ ಸಂಬಂಧನ ಇಲ್ಲ. ನಂಗೆ ಅನಸ್ತತಿ ಅವ್ರು ತಗೊಂಡು ನನ್ನ ಮೇಲೆ ಹಾಕಿರ್ಬೇಕಷ್ಟೇ. ಮೇಘಾವ್ರೆ, ನೀವ್ ಯಾಕಷ್ಟು ಬೇಸರ ಮಾಡ್ಕೊಂತೀರಿ? ಹೋಲಿ ಬಿಡ್ರಿ, ಬರೀ ಒಂದ್ 50,000 ರೂಪಾಯಿ ಯಾಕ ಅಷ್ಟು ಬೇಸರ ಮಾಡ್ಕೊಂತೀರಿ? ಅಲ್ಲ ಅದು 50,000 ರೂಪಾಯಿ ಬಹಳ ದೊಡ್ಡ ಅಮೌಂಟ್ ಅಲ್ಲ? ಅಯ್ಯೋ ದೇವ್ರಿ, 50,000 ರೂಪಾಯಿ ದೊಡ್ಡ ಅಮೌಂಟಾ? ನಾ ಕೊಡ್ತೀನಿ ತಗೋರಿ. ನಿಜವಾಗ್ಲೂ ನೀವು ಕೊಡ್ತೀರಾ? ಹಾ ಕೊಡ್ತೀನಿ, ಯಾಕೆ ಕೊಡಂಗಿಲ್ಲ? ನಿಮ್ಗೋಸ್ಕರ ಅಂದ್ರ ವೀರೇಶ ನನ್ನ ಫ್ರೆಂಡ್, ನೀವ್ ಅವ್ರ ಹೆಂಡತಿ ಅಂದ್ರ ನಿಮ್ಮಿಬ್ರಿಗೋಸ್ಕರನು ಕೊಡ್ತೀನಿ. ಅದು ಪ್ರಸಾದ, ಅದು ಏನೈತಲ್ಲ, ನಾನು ಬಾಸ್ ಹತ್ರ ಮಾತಾಡಿ ಸೆಟಲ್ ಮಾಡ್ಕೊಂತಾನಿ. ನೀ ಏನ್ ಕೊಡುದು ಬೇಡ. ಅಲ್ಲ ವೀರು, ಮೇಘ ಒಳಗ್ ಹೋಗಿ ಚಾ ಮಾಡು ಅಂದೆ. ನಂಗೆಲ್ಲ ಗೊತ್ತೈತಿ, ಒಳಗ್ ಹೋಗು. ಹಾ ಸರಿ. ಅಲ್ಲೋ ನಾ ಕೊಡ್ತಿದ್ನಲ್ಲ, ಏನಾತ್ ಬಿಡು. ನಾವು ನೀವು ಎಲ್ಲ ಒಂದೇ ಫ್ರೆಂಡ್ಸ್ ಅಂದ್ಮೇಲೆ ಯಾಕಷ್ಟು ಇದು ಮಾಡ್ತಿ? ಬೇಡ, ನಾ ಎಲ್ಲ ಕೊಡ್ತಾನೆ. ಇಲ್ಲಂದ್ರ ಅದು ಏನಂತ ಬಾಸ್ ಹತ್ರ ನಾ ಡಿಕ್ಲೇರ್ ಮಾಡ್ಕೊಂತಾನೆ. ಇವನೊಬ್ಬ ಅವ್ನು ಕೊಡ್ತೀನಿ ಅನ್ನ ಕುಂತಾರ, ಬೇಡ ಅನ್ಕೊಂತ ತಗ. ಛೇ ತಗೋರಿ ಚಾ. ನಂದು ಇನ್ನ ಮದುವೆ ಆಗಿಲ್ರಿ. ನಂಗೊಂದು ಹುಡುಗಿದ್ರ ನೋಡ್ರಿ ನಿಮ್ ಫ್ರೆಂಡ್ಸ್ ಯಾರ. ನಂದು ಪಗಾರನು ಜಾಸ್ತಿನ ಐತ್ರಿ. ಆದ್ರೆ ತಿಂಗಳ ಡೈಲಿ ಇಲ್ಲ, ತಿಂಗಳ 1.5 ಲಕ್ಷ ಹಿಂಗ ಸಿಕ್ತತ್ರಿ. ಏನು 1.5 ಲಕ್ಷನ? ಅದು ಬರೀ ಪಗಾರ ರೀ. ನಡಬರ್ಕ ಹೆವಿ ಕೆಲಸ ಏನಾರ ಇದ್ರ ಅದು ಮತ್ತೆ ಬ್ಯಾರೆ. ಹೌದಾ? ಗ್ರೇಟ್, ನೀವು ಭಾರಿ ಗ್ರೇಟ್. ನಿಮ್ಮನ್ ಮದ್ವೆ ಆಗೋ ಹುಡುಗಿ ಭಾರಿ ಲಕ್ಕಿ. ನೋಡ್ರಿ ಒಂದ್ ಹುಡುಗಿನ ನೋಡ್ರಿ. ಚಾ ಕುಡೀರಿ. ಹಾ 50,000 ರೂಪಾಯಿ ನಾ ಕೊಡ್ತೀನಿ ಅಂದ್ರೆ ವೀರೇಶ ಬ್ಯಾಡ ಅನ್ನಕುಂತ ನೋಡ್ರಿ. ಏನ್ ಮಾಡ್ಬೇಕು? ಹೌದ್ರಿ, ಅವನಿಗೆ ಬುದ್ಧಿ ಇಲ್ಲ ಅಷ್ಟೇ. ಆತ್ರಿ, ನಾನು ಇನ್ ಬರ್ತೀನಿ. ಹಂಗೇನಾರ ಇದ್ರ ಫೋನ್ ಮಾಡ್ರಿ. ಚಾ ಅಂತೂ ಸೂಪರ್ ಆಗಿತ್ರಿ. ಇನ್ನೊಮ್ಮೆ ಚಾ ಕುಡಿಯಕ್ ಬರ್ತೇನೆ ನಾನು. ಹೌದಿಲ್ಲ ವೀರೇಶ? ಹಾ ಬಾ ನಾನು ಇನ್ ಬರ್ತೀನಿ. ಹಾ ಹೋಗ್ ಬರ್ರಿ. ಏನು ಕಿಸಿ ಮಾಡಕ್ ಕುಂತಿಯಲ್ಲ, ಎದಕ್ಕ? ಅಲ್ಲ ಅವರು ಅಷ್ಟು ಪ್ರೀತಿಯಿಂದ ಮಾತಾಡಕುಂತಾರ, ನಾ ಯಾಕೆ ಮಾತಾಡಬಾರ್ದು? ಅಷ್ಟಕ್ಕೂ ಅಲ್ಲ ವೀರೇಶ, ನಿಂಗೆ ಬುದ್ಧಿ ಐತೆ ಏನಿಲ್ಲ? 50,000 ರೂಪಾಯಿ ಕೈಯಿಂದ ಕೊಡಕ್ ಹೂ ಅಂತೀಯಲ್ಲ, ಏನೈತಾ ಇಲ್ಲಿ ರೊಕ್ಕ? ಅದು ನಾ ದುಡಿತೀನಿ, ನನ್ ರೊಕ್ಕ ನನ್ ಇಷ್ಟ. ನೀನೇನು ಹೇಳ್ತಿ? ಅಷ್ಟಕ್ಕೂ ಅವ್ನು ಯಾಕೆ ಕೊಡ್ಬೇಕು? ಅವನಿಗೂ ನಿನಗೂ ಏನ್ ಸಂಬಂಧ? ಹಂಗ ಎಷ್ಟು ಕಿಸಿ ಮಾಡ್ತೀಯ ಅವನ ಮುಂದ? ಅಲ್ಲ ಮಾತಾಡಿದಷ್ಟೇ. ನಂಗೆ ಇಷ್ಟ ಆಗಂಗಿಲ್ಲ. ಅವನ ಮುಂದೆ ನನಗ್ ಬುದ್ಧಿ ಇಲ್ಲ ಅಂತೀಯ? ನಿನ್ನ ಮದ್ವೆ ಆಗಿನಲ್ಲ, ನನಗ್ ಬುದ್ಧಿ ಇಲ್ಲ ಅಷ್ಟೇ. ವೀರೇಶ ಚಂದಾಗಿ ಮಾತಾಡು, ಇದು ಸರಿಯಲ್ಲ. ಈ ತರ ನನ್ನ ಮೇಲೆ ಅಪವಾದ ಹಾಕೋದು ನಂಗೆ ಇಷ್ಟ ಆಗಂಗಿಲ್ಲ.
ಮತ್ತ ಇದು ನನ್ನ ವ್ಯವಹಾರದಾಗ ನೀ ತಲೆ ಹಾಕೋದು ನಂಗೆ ಇಷ್ಟ ಆಗಂಗಿಲ್ಲ. ಅಷ್ಟಕ್ಕೂ ಅವನೇ ನಿನ್ ಮಾವನ್ ಮಗ ಏನ ಕಿಸಿ ಕಿಸಿ ಮಾಡ್ಕೊಂತ ಹೆಣ್ ನೋಡ್ತೀನಿ ಅಂತೀಯಲ್ಲ. ನೋಡ್ ಮೇಘ, ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು. ಹೆಣ್ಮಕ್ಳು ಜಾಸ್ತಿ ಮಾತಾಡಕ್ ಬರಬಾರ್ದು. ಆತ್ ತಗೋರಪ್ಪ, ಆತ್ ಮಾತಾಡಂಗಿಲ್ಲ ಆಯ್ತಾ. ಅವ ರೊಕ್ಕ ಕೊಡ್ತೀನಿ ಅನ್ನ ಕುಂತಾನ, ಬೇಡ ಬೇಡ ಅಂತಿದಿ. ಅವ್ನ್ ಕೊಟ್ಟಿದ್ ಹಾಕಿದ್ದಿಲ್ಲ, ಮತ್ ನೀ ಆರಾಮಾಗಿ ದುಡಿತಾ ಇದ್ದಿ. ಅದೆಲ್ಲ ನಂಗೆ ಗೊತ್ತು, ನೀ ಮಾತಾಡ್ಬೇಡ. ಅದ 50,000 ಕೊಟ್ಬಿಡು, ಈಗ ಮತ್ತೆ 5,000 ಕೊಡ್ತಾನೆ. ಆಮೇಲೆ ಇಬ್ರು ಒಂದ್ ತಾಟ್ ಹಿಡ್ಕೊಂಡು ಗುಡಿ ಮುಂದೆ ಕುಂತ ಬಿಡುನು, ಅಮ್ಮ ತಾಯಿ ಅನ್ಕೊಂಡು. ಮೇಘ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ನೀನು ಎಷ್ಟ್ರೊಳಗಿರ್ಬೇಕು ಅಷ್ಟ್ರೊಳಗಿದ್ರಷ್ಟ ಚಂದ. ಆತ್ ತಗೋ. ಈಗ ನಿನ್ನ ಫ್ರೆಂಡ್ ಬಂದಿದ್ನಲ್ಲ ಪ್ರಸಾದ, ಅವನು ನೋಡಿ ಕಲಿ. ಎಷ್ಟು ನೀಟಾಗಿ ಜಾಬ್ ಹುಡ್ಕೊಂಡ ನೋಡು, ಎಷ್ಟೊಂದು ದುಡಿತಾ ಇದ್ದಾನ. ಆದ್ರೂ ನಿಂತರ ಅವನು ಆಡಂಗಿಲ್ಲ. ಹಣೆ ಬರ ಹೋಗಿ ಹೋಗಿ ನಿನ್ನ ಮದ್ವೆ ಆಗಿನಲ್ಲ ನಾನು. ಎಷ್ಟು ಕೊಬ್ಬಿ ಅವಳಿಗ. ಅಲ್ಲ, ಇಲ್ಲಿ ಗಂಡನ್ ತ್ರಾಸ ಆಗೈತಿ. ಈಗ ಕೆಲಸ ಹೋಗೋ ಪೊಸಿಷನ್ ಒಳಗ ಐತಿ. ಕಳ್ಳ ಅಪವಾದ ಆಗೈತಿ ನನ್ನ ಮೇಲೆ. ಇಂಥ ಟೈಮ್ನಾಗ ಹಿಂಗ್ ಮಾತಾಡ್ತಾಳಲ್ಲ. ಅವನ್ ಜೋಡಿ ಅಷ್ಟೊಂದು ಸಲಿಗೆಯಿಂದ ಮಾತಾಡ್ತಾಳ. ಎಷ್ಟು ದಿನದಿಂದ ಇವ್ರದ್ದು ಪರಿಚಯ ಆಯ್ತೋ ಏನೋ ಅನ್ನಂಗ ಮಾಡ್ತೀನಿ. ಕಿನ ಮೊದ್ಲೋಗಿ ಬಾಸ್ ಹತ್ರ ಮಾತಾಡ್ ಬರ್ತೀನಿ, ಆಮೇಲೆ ಬಂದು ಈಕಿನ ವಿಚಾರಿಸ್ಕೊತಾನಿ. ಗಂಡ ಅಂದ್ರೆ ಮರ್ಯಾದೆ ಇಲ್ಲ. ಕಂಡು ಗಂಡಸ್ರ ಮುಂದೆ ನನಗ್ ಬೈತಾಳ. ನಾ ಎಷ್ಟಾದ್ರೂ ಗಂಡಸು, ನನಗ ಮರ್ಯಾದೆ ಇಲ್ಲಂಗ್ ಮಾತಾಡ್ತಾಳ. ಈಕಿದು ಭಾರಿ ಆಗಿತ್ತು. ಈಕಿದು ಊರುಣಿಗಿ ಮಾಡ್ತೀನಿ. ವೀರು, ಹಂಗ ಬರ್ತಾ ಸ್ವಲ್ಪ ಕಾಯಿಪಲ್ಲೆ ತಗೊಂಬಾ ಪ್ಯಾಟಿಂದ. ನಿನ್ನೆ ತಂದಿದ್ನಲ್ಲ. ಹಾ ತಂದಿದ್ದಿ, ಅವೆಲ್ಲ ಕೊಳ್ತಂಗಾಗ್ಯಾವ. ಅಂತವೆಲ್ಲ ತಿನ್ನಕ್ ನಂಗೆ ಆಗಂಗಿಲ್ಲ. ಫ್ರೆಶ್ ವೆಜಿಟೇಬಲ್ಸ್ ಬೇಕು. ನಮ್ಮ ಮನೆಗೇನು ಫ್ರಿಜ್ ಐತಿ, ಎಲ್ಲ ಚಂದಾಗಿ ತೆಗೆದಿತ್ತು ಮಾಡಾಕ. ಅದ ಒಂದು ವಾಷಿಂಗ್ ಮಷೀನ್ ನಿನ್ ಕೈಲಿ EMI ಕಟ್ಟಕ್ ಆಗ್ವಲ್ತು. ಮೇಘ, ನೀ ಬಹಳ ಬಾಯಿನ ಲೂಸ್ ಕೊಟ್ಟು ಮಾತಾಡಕುಂತಿ. ಸರಿ ಇರಂಗಿಲ್ಲ. ಏನ್ ಮಾಡ್ತಿ? ಅವಾಗಿಂದ ನೋಡಕುಂತಾನಿ ಸರಿ ಇರಂಗಿಲ್ಲ ಅಂತೀಯಲ್ಲ. ಯಾಕ ಹಂಗ್ಯಾಕ್ ಮಾತಾಡ್ತಿ? ವೀರು, ಇಷ್ಟ ನಾನಂದು ಸಲ್ಲಿಗೆ ಆಗ್ಬಿಟ್ಟತಿ. ಮಾತಾಡಕೊಲ್ಲೆ ಅಂತಾನ. ನಾನು ನೋಡಕುಂತಾನಿ. ಇತ್ತಿತ್ತಾಗ ಭಾರಿ ಮಾತಾಡ್ತಾನ. ದುಡಿತಾ ಇದ್ದಾನಲ್ಲ 3 ಕಾಸ್ನ, ಅದು ನನ್ನ ಮುಂದೆ ತೋರಿಸ್ತಾನ. ಇನ್ನ ಆ ಪ್ರಸಾದ್ ಅವ್ರಂಗ್ ದುಡ್ದು ಬಿಟ್ಟಿದ್ರೆ ಎಷ್ಟು ಮಾಡ್ತಿದ್ನೋ. ಆದ್ರೂ ಪ್ರಸಾದ್ ಅವ್ರು ಎಷ್ಟೊಂದು ದುಡಿತಾ ಇದಾರ. ಫ್ರೆಂಡಿಗೂ ಸಹಾಯ ಮಾಡ್ತೀನಿ ಅಂತಾರ. ಆದ್ರೆ ನಮ್ ವೀರುಗ ಆ ಬುದ್ಧಿ ಇಲ್ಲ. ಛೇ.